ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ನಾನು ಸಂಗಮೇಶ್ ಕಮತಗಿ, ಸರ್ಕಾರಿ ಪ್ರೌಢಶಾಲೆ ಬಳತಿಯ ಆಂಗ್ಲ ಭಾಷಾ ಶಿಕ್ಷಕ. ಇವತ್ತು ನಾನು ತಮ್ಮ ಮುಂದೆ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಫಸ್ಟ್ ಲೆಸನ್ ಆದಂಥ ಹೀರೋ ಪಾಠದ ಮೈಂಡ್ ಮ್ಯಾಪನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹೀರೋ ದಿಸ್ ಲೆಸನ್ ಇಸ್ ರಿಟನ್ ಬೈ R.K. ನಾರಾಯಣ್. ಈ ಒಂದು ಮೈಂಡ್ ಮ್ಯಾಪ್ನಲ್ಲಿ ನಾನು ತಮಗೆ ಪಾಠದ ಪ್ರಮುಖ 4 ಅಂಶಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ, ಈ ಪಾಠದ ಮೇಲೆ ಈ ವರ್ಷ 3 ಅಂಕದ ಪ್ರಶ್ನೆ ಫಿಕ್ಸ್ ಕ್ವಶನ್ ಇರೋದ್ರಿಂದ ತಾವು ಈ ಪಾಠವನ್ನು ನೆನಪಿನಲ್ಲಿಟ್ಕೊಂಡು ಬರಿಬೇಕಾಗತ್ತೆ. ಆದ್ದರಿಂದ ಈ 4 ಅಂಶಗಳನ್ನು ತಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಉತ್ತರಿಸೋದಕ್ಕೆ ಬಹಳಷ್ಟು ಈಸಿ ಆಗುತ್ತೆ. ಫಸ್ಟ್ ಪಾಯಿಂಟ್ ಈಸ್, ಸ್ವಾಮೀಸ್ ಫಾದರ್ read the story of brave lad of village in newspaper. ಸ್ವಾಮಿ didn't believe it. ಈ ಮೊದಲೇ ಪಾಯಿಂಟ್ನಲ್ಲಿ ಏನು ಪ್ರಶ್ನೆ ಬರ್ಬೋದು ಅಂತಂದ್ರೆ, ವಾಟ್ ಈಸ್ ದ ಸ್ಟೋರಿ ಆಫ್ ನ್ಯೂಸ್ ಪೇಪರ್ ಅಂದಾಗ ಈ ಪಾಯಿಂಟನ್ನು ಉಪಯೋಗಿಸ್ಕೊಂಡು ತಾವು ಉತ್ತರವನ್ನು ಬರಿಬೋದು. ಎರಡನೇದಾಗಿ, ಫಾದರ್ ಚಾಲೆಂಜ್ಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಟು ಪ್ರೂವ್ ಹಿಸ್ ಕರೇಜ್. ಸ್ವಾಮಿ ಟ್ರೈ ಟು ಎಸ್ಕೇಪ್ ಬಟ್ ಫೇಲ್ಡ್. ಇಲ್ಲಿ ಮೊನ್ನೆ ನಡೆದಂಥ ಮೊದಲನೇ ಸರಣಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು, ಹೌ ಡಿಡ್ ಸ್ವಾಮಿ ಟ್ರೈ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಇನ್ ಆಫೀಸ್ ರೂಮ್. ಆವಾಗ ತಾವು ಈ ಪಾಯಿಂಟನ್ನು ಉಪಯೋಗಿಸ್ಕೊಂಡು ಬರಿಬೋದು, ಸ್ವಾಮಿ ಟ್ರೈ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಇನ್ ಆಫೀಸ್ ರೂಮ್ ಬೈ ಸೇಯಿಂಗ್ he will sleep from the next month. He tried to take the help of granny. He tried to change the topic by saying we have purchased new bats and balls. And Swami said that there are scorpions behind his father's law books. ಈ ರೀತಿ ನೀವು ಪ್ರಶ್ನೆಗೆ ಉತ್ತರವನ್ನು ಬರಿಬಹುದು. ಮೂರನೇ ಪಾಯಿಂಟ್, ಸ್ವಾಮಿ slept alone, got a dreadful experience. He thought, moving object as devil and bit the foot of burglar. ಈ ಒಂದು ಪಾಯಿಂಟ್ ಮೇಲೆ ಏನು ಕೇಳ್ಬೋದು ಪ್ರಶ್ನೆ ಅಂದ್ರೆ, ವಾಟ್ ಈಸ್ ದ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಸ್ವಾಮಿ ಅಂತ ಕೇಳಿದಾಗ, ಸ್ವಾಮಿ ಸ್ಲೆಪ್ಟ್ ಅಲೋನ್ ಅಂಡ್ ಗಾಟ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್. ಹಿ ರಿಮೆಂಬರ್ಡ್ ದ ಸ್ಟೋರಿ ಟೋಲ್ಡ್ ಬೈ ಹಿಸ್ ಫ್ರೆಂಡ್ಸ್, ಡ್ರೆಡ್ಫುಲ್ ಸ್ಟೋರೀಸ್, devil stories. That time he saw an object moving in the room. He thought it was devil, but he bit the foot of burglar. ಈ ರೀತಿ ತಾವು ಬರೆದ್ರೆ ತಾವು ಅಂಕಗಳನ್ನು ಪಡಿಬಹುದು. ಕೊನೆಯದಾಗಿ ಕೊನೆ ಪಾಯಿಂಟ್, ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್. ಆಲ್ ಪ್ರೇಸ್ಡ್ ಹಿಮ್. ದ ಹೆಡ್ ಮಾಸ್ಟರ್ ಕಾಲ್ಡ್ ಹಿಮ್ ಅ ಟ್ರೂ ಸ್ಕೌಟ್. ಹಿ ಎಂಜಾಯ್ಡ್ ಆಲ್ ದ ಪ್ರೇಜಸ್. ಇಲ್ಲಿ ಏನೊಂದು ಪ್ರಶ್ನೆ ಕೇಳ್ಬೋದು ಅಂದ್ರೆ, ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಅಥವಾ ಹೌ ಡಿಡ್ ಸ್ವಾಮಿ ಎಂಜಾಯ್ ದ ಪ್ರೇಸಸ್ ಆಫ್ ಹಿಸ್ ಫ್ರೆಂಡ್ಸ್ ಕೇಳ್ಬೋದು. ಈ ರೀತಿ ಇಡೀ ಪಾಠವನ್ನು ಈ 4 ಅಂಶಗಳನ್ನು ನಾವು ಓದಿದ್ರೆ ಸಾಕು, ಸುಲಭವಾಗಿ ನೆನಪಿಟ್ಕೋಬಹುದು. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ಈ 4 ಅಂಶಗಳನ್ನು ತಾವು ಓದಿ ಪಾಠವನ್ನು ನೆನಪಿಟ್ಕೊಂಡು ಯಾವುದೇ ಪ್ರಶ್ನೆ ಬಂದರೂ ಕೂಡ ಈ ಪಾಠದಿಂದ ತಾವು 3 ಅಂಕದ ಪ್ರಶ್ನೆಗೆ ಉತ್ತರಿಸಬಹುದು. ಥ್ಯಾಂಕ್ ಯು.